ಶ್ರೀ ಅಭಿನಂದನನಾಥ ಭಗವಾನ್. ಚಿಕ್ಕ ಕಥೆ. ಬಹು ಹಿಂದೆ ಅಯೋಧ್ಯ ನಗರದಲ್ಲಿ ಧರ್ಮನಿಷ್ಠರಾದ ರಾಜ ಸಂವರ ಮತ್ತು ರಾಣಿ ಸಿದ್ಧಾರ್ಥಿ ಇವರಿಗೆ ಅಭಿನಂದನನಾಥ ಎಂಬ ರಾಜಕುಮಾರ ಜನಿಸಿದರು. ಬಾಲ್ಯದಿಂದಲೇ ಅವರು ಶಾಂತ, ಸತ್ಯನಿಷ್ಠ ಮತ್ತು ಕರುಣಾಮಯ ಸ್ವಭಾವ ಹೊಂದಿದ್ದರು. ಯೌವನಕ್ಕೆ ಬಂದಾಗ ಭೋಗಭಾವನೆಗಳಿಂದ ದೂರವಿದ್ದು ಆತ್ಮಸಾಧನೆಯಲ್ಲೇ ನಿಜವಾದ ಸುಖವಿದೆ ಎಂಬುದನ್ನು ಅವರು ಅರಿತುಕೊಂಡರು. ಅದಕ್ಕಾಗಿ ಅವರು ರಾಜಸಿಂಹಾಸನವನ್ನು ತ್ಯಜಿಸಿ ಸನ್ಯಾಸ ಸ್ವೀಕರಿಸಿದರು. ದೀರ್ಘ ತಪಸ್ಸು ಮತ್ತು ಧ್ಯಾನದ ಮೂಲಕ ಅವರು ಕೇವಲ ಜ್ಞಾನವನ್ನು ಪಡೆದರು. ನಂತರ ಅವರು ಲೋಕದ ಜನರಿಗೆ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಎಂಬ ಜೈನ ಧರ್ಮದ ಮೌಲ್ಯಗಳನ್ನು ಉಪದೇಶಿಸಿದರು. ಅವರ ಶಾಂತ ಉಪದೇಶಗಳು ಅನೇಕ ಜನರ ಹೃದಯಗಳನ್ನು ಸ್ಪರ್ಶಿಸಿದವು. ಅಂತಿಮವಾಗಿ ಶ್ರೀ ಅಭಿನಂದನನಾಥ ಭಗವಾನ್ ಮೋಕ್ಷವನ್ನು ಹೊಂದಿ ಶಾಂತಿ ಮತ್ತು ಆತ್ಮಮುಕ್ತಿಯ ಮಾರ್ಗವನ್ನು ಲೋಕಕ್ಕೆ ತೋರಿಸಿದರು. ಅವರ ಜೀವನವು ನಮಗೆ ತ್ಯಾಗ ಮತ್ತು ಆತ್ಮಶುದ್ಧಿಯೇ ಶಾಶ್ವತ ಆನಂದಕ್ಕೆ ದಾರಿ ಎಂದು ಬೋಧಿಸುತ್ತದೆ.